ನಾನೇ ಹಿಂದೆ MLA ಮಂತ್ರಿ ಆಗಿದ್ದೆ 30 ವರ್ಷಗಳ ಹಿಂದೆ. ಆಗ ನನ್ನ ಕಾಲಕ್ಕೇನೆ ಸೈಟ್ ಇಲ್ಲದವರಿಗೆ ಸೈಟ್ ಕೊಡಲಿಕ್ಕೆ 4 ಎಕರೆ 30 ಗುಂಟೆ 20 ಗುಂಟೆ ರಿಸರ್ವ್ ಮಾಡಿಸಿದ್ದೇನೆ. ನಿಮ್ಗೆ ಯಾರ್ಯಾರಿಗೆ ಸೈಟ್ ಇಲ್ಲ ಮನೆ ಇಲ್ಲ ಅವರಿಗೆ ಕೊಡಬೇಕು. ಮತ್ತು ನೆಕ್ಸ್ಟ್ ನಾನು ಸೋತೆ, ಮೊಟ್ಟಮ್ಮ ಬಂದರು, ಬೇರೆ ಬೇರೆ ಎಕರೆ ಜಾಗನ ಸೈಟಿಗಾಗೆ ಮನೆ ಕಟ್ಟೋರಿಗೆ ಮನೆ ಇಲ್ದಿರೋರಿಗೆ ಅಂತ ಮಾಡಿದ್ದು. ಅದನ್ನು ಈ ಪಂಚಾಯಿತಿ ಅಧಿಕಾರಿಗಳು ಬಂದು ಜಾಗ ರಿಸರ್ವ್ ಆದಮೇಲೆ ಅಲ್ಲಿ ಹಕ್ಕು ಅವ್ರಿಗೇನು ಪಡ್ಕೋಬೇಕಾಗಿತ್ತು ತಹಸೀಲ್ದಾರ್ ಆಫೀಸ್ನವ್ರಿಗೆ ಪಡ್ಕೋಬೇಕಾಗಿತ್ತು. ಅದು ಉದಾಸೀನ ಮಾಡಿದ್ದಕ್ಕೆ ಇಷ್ಟು ದಿನ ಎಳೆದಿದೆ. ಈಗ ಸೈಟ್ ಮಾಡಲಿಕ್ಕೆ ಅವ್ರಿಗೆ ರಿಸರ್ವ್ ಆದಮೇಲೆ ಯಾವ ಅಡ್ಡಿ ಇರಬೇಕು ಕಾನೂನು ಯಾರಿಗೆ? ಪಂಚಾಯತಿ ತಾನೇ ಹ್ಯಾಂಡ್ ಓವರ್ ಮಾಡೋದು ರಿಸರ್ವ್ ಆದಮೇಲೆ. ಅದನ್ನು ಮಾಡುವಲ್ಲಿ ಪಂಚಾಯಿತಿ ಆಡಳಿತ ವ್ಯವಸ್ಥೆ ತಪ್ಪು ಮಾಡಿದೆ. ಇದರ ಕಾರಣ ಇವತ್ತು ಈ ಸ್ಥಿತಿಗೆ ಬಂದಿದೆ. ನಿಮ್ಮೆಲ್ಲರಿಗೂ ಸೈಟ್ ಕೊಟ್ಟು ಅರ್ಧ ಎಕರೆ ಮಕ್ಕಳಿಗೆ ಆಟ ಆಡೋಕ್ಕೆ ಉಳಿಸ್ಬೋದು. ಪಂಚಾಯತಿಯವರು ಉದಾಸೀನದಿಂದಾಗಿ ಬಡವ್ರ ಕೈಲಿ ನೀವೇನು ಕೊಡೋಕ್ಕಿಲ್ಲ, ಅವ್ರಿಗೆ ದುಡ್ಡು ಕೊಡೋಂತಾರ ಬಹುತೇಕ. ಹಾಗಾಗಿ ನಿಮಗೆ ಸೊ ಈಗ ನೀವು ಕೂತಿರ್ತಕ್ಕಂಥದ್ದು ಭಾಳ ಸಂತೋಷ. ಯಾಕಂದರೆ ಈಗ ಯಾರು ನಿಮ್ಮನ್ನು ಗೊತ್ತಾಗಲ್ಲ. ನಿಮ್ಮ ಪರವಾಗಿ ನಾನು ಎಲ್ಲ ನಿಮ್ಮಲ್ಲಿ ಹೋರಾಟ ಸಮಿತಿ ನಿಮ್ಮೆಲ್ಲರಿಗೂ ಇಷ್ಟು ಹೇಳ್ತೇನೆ. ಈ ಜಾಗ ನೀವು ಗುಡಿಸ್ಲಾಕಿದ್ರಿ, ಯಾವುದೇ ಕಾರಣಕ್ಕೂ ಒಕ್ಕಲಿಕ್ಕೆ ನಾವು ಬಿಡೋದಿಲ್ಲ. ಆ ಜಾಗದಿಂದ ಕಮ್ಮಿ ಬಡವರ ಮಧ್ಯದಲ್ಲೇ ಹುಟ್ಟಿ ಬೆಳೆದು. ಹಾಗಾಗಿ ನಿಮ್ಮ ಪರವಾಗಿ ಯಾವತ್ತೂ ನಾವು ಇರ್ತೀವಿ. ಜಾಗ ಮೊದಲು ಕದಲಿಸ್ಬೇಡಿ. ನಿಮಗೆ ನಾನು ವಿನಂತಿ ಇಷ್ಟೇ, ಈಗ ಟೆಂಟ್ ಹಾಕ್ಸಿದ್ರಿ, ಯಾರು ಬಂದರೂ ಜಾಗ ಖಾಲಿ ಮಾಡೋದು. ಸರ್ಕಾರವೇ ಇಲ್ಲಿ ಬರೋ ಹಾಗೆ ಮಾಡೋಣ. ಯಾಕಂದರೆ ನೀವು ನಿರಾಶ್ರಿತರು, ಮನೆ ಇಲ್ಲ, ಅಲ್ಲಿ ಇಲ್ಲಿ ಬಾಡಿಗೆ ಮನೇಲಿದ್ದೀರಿ. ಅದರಿಂದ ಈ ಜಾಗ ಸಿಕ್ಕರೆ ಸರ್ಕಾರದಿಂದ ಮನೆಗಳು ಮಂಜೂರಾಗ್ತವೆ. ಜಾಗ ಇದ್ದರೆ ಮಾತ್ರ ಮನೆಗೆ ಕೊಡುವಂಥದ್ದು. ನಿಮ್ಮ ಜೊತೆಗೆ ಯಾವತ್ತೂ ಹೋರಾಟಕ್ಕೆ ಜೊತೆಗೆ ಇರ್ತೀವಿ ಅಂತಕ್ಕಂಥ ಭರವಸೆನೇ ನಿಮ್ಗೆ ಕೊಡ್ತೀವಿ. ನಿಮಗೆ ಸೈಟ್ ಕೊಡಲೇಬೇಕಂತಕ್ಕಂಥ ಒತ್ತಾಯ ನೀವೇನು ಮಾಡ್ತೀರಿ, ಆ ಒತ್ತಾಯಕ್ಕೆ ನಮ್ಮ ಧ್ವನಿಯನ್ನು ಸೇರಿಸಿ ಕಾನೂನು ಅಡಿಯಲ್ಲಿ ಅವಕಾಶ ಇರೋದ್ರಿಂದ ನೀವು ಮಾಡಿಕೊಡ್ಬೇಕು ಅಂತಕ್ಕಂಥ ಭರವಸೆಯನ್ನು ನಾನು ಕೊಡ್ತೀನಿ, ಒತ್ತಾಯ ಮಾಡ್ತೀನಿ. ಮಾಡೋಣ, ಎಲ್ಲ ಸೇರಿ ಮಾಡೋಣ. ವಸತಿಗಾಗಿ ಹೋರಾಟ ಮುಂದುವರಿಸಿ. ಇದು ಕೆಲವು ದಿನಗಳಲ್ಲಿ ಆಗ್ಬೋದು, ತಿಂಗಳುಗಟ್ಟಲೆ ಬೇಡ. ನಾವು ಮುಂದುವರೆದ್ರೆ ಇಲ್ಲಿ MLA ಅವ್ರಿಗೂ ಹೇಳಿ, ತಹಸೀಲ್ದಾರ್ಗೂ ಹೇಳಿ, ಇವ್ರಿಗೂ ಹೇಳಿ, ಪಂಚಾಯತ್ರಿಗೂ ಹೇಳಿ, ಇವರು ಮಾಡಬೇಕು. ಮಾಡದೆ ಹೋದರೆ ಈ ಹೋರಾಟವನ್ನು ಜಿಲ್ಲಾಧಿಕಾರಿ ಮತ್ತು ಸರ್ಕಾರದವರೆಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಕೊಡ್ತೇನೆ.